ಬರೀ ನಿನ್ನ ಆಗ್ಲಿಂದ ನಾನು ಮನೆ ತುಂಬಾ ಹುಡುಕ್ತಾ ಇದ್ದೀನಿ. ನೀನ್ ನೋಡಿದ್ರೆ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ಯಾ? ನಾನೇ ನಿಮ್ಮನ್ನ ಕರಿಬೇಕು ಅನ್ಕೊಂಡಿದ್ದೆ, ನೀವೇ ಬಂದ್ರಲ್ಲ. ನೋಡ್ರಿ, ಆಗ್ಲಿಂದ ಇದನ್ನ ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಆಗ್ತಾನೆ ಇಲ್ಲ. ನೀವು ಸ್ವಲ್ಪ ಮಾಡಬಾರ್ದಾ? ಇರೋ ಬರೋದನ್ನೆಲ್ಲ ತುಂಬ್ಕೊಂಡ್ರೆ ಇದನ್ನ ಹೇಗ್ ಮುಚ್ಚೋದಕ್ಕಾಗತ್ತೆ ಪರಿ? ಅಲ್ಲಿ ನಿನ್ ಮಕ್ಕಳು ಒಂದ್ ತಿಂಗಳಿಗಾಗೋಷ್ಟು ಬಟ್ಟೆನ ಪ್ಯಾಕ್ ಮಾಡ್ಕೋತಾ ಇದೀಯ ಅಂತ ಆಡ್ಕೋತಾ ಇದಾರೆ. ಬರೀ ನಿನ್ ಮಕ್ಕಳು ಹೇಳ್ದಾಗೆ ಇರೋ ಬರೋದನ್ನೆಲ್ಲ ಲೋಡ್ ಮಾಡಿದ್ರೆ ಇದು ಹೇಗೆ ಇಡಿಸುತ್ತೆ? ಯಾರು ಆ ತರ ಹೇಳಿದ್ದು? ಅಮ್ಮನಾ? ಇನ್ಯಾರು ಹೇಳ್ತಾರೆ ಪರಿ? ಅವಳು ತಾನೆ ಹೇಳಿ ಬಿಡಿ. ಪಾಪ ರೀ, ಅದು ಇನ್ನೆಷ್ಟು ದಿನ ಅಂತ ಈ ಮನೇಲಿರುತ್ತೆ. ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೊಟ್ಟೋಗುತ್ತೆ. ಆಮೇಲೆ ಈ ತರ ಎಲ್ಲ ಯಾರು ತಮಾಷೆ ಮಾಡ್ತಾರೆ? ಯಾವತ್ತಿದ್ರೂ ಒಂದಿನ ಹೋಗ್ಲೇಬೇಕಲ್ವಾ? ಈಗ ಆ ವಿಷಯ ಬಿಡು. ನೀನು ಇಷ್ಟೊಂದೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೋತೀನಿ ಅಂತ ನನಗೆ ಮೊದಲೇ ತಿಳಿಸಿದ್ರೆ ನಾನು ಒಂದು ಹೊಸ ಸೂಟ್ ಕೇಸನ್ನೇ ತಂದ್ಕೊಡ್ತಿದ್ನಪ್ಪ. ಅಯ್ಯೋ ಬಿಡ್ರಿ, ಸೂಟ್ ಕೇಸ್ಗೆ ಅಂತ ಯಾಕ್ರಿ 3-4 ಸಾವಿರ ಖರ್ಚು ಮಾಡ್ಬೇಕು? ಮದ್ವೆ ಮುಗಿದ್ಮೇಲೆ ಅದು ಮೂಲೆಗೆ ಸೇರುತ್ತೆ. ಇರೋದ್ರಲ್ಲೇ ಹೊಂದಿಸ್ಕೊಂಡು ಹೋದ್ರಾಯ್ತು. ಬರೀ ನೀನ್ ನನ್ನ ಕೈ ಹಿಡಿದು ನನ್ನ ಬದುಕಲ್ಲಿ ಬರ್ದೇ ಹೋಗಿದ್ದಿದ್ರೆ ನನ್ನ ಬದುಕು ಒಡೆದು ಹೋಗಿರೋ ಹಡಗಾಗಿರ್ತಿತ್ತು ಅನ್ನಿಸ್ತಾ ಇದೆ. ಯಾಕ್ರಿ ಹಾಗೆ ಹೇಳ್ತಿದ್ದೀರಾ? ಇನ್ನೇನ್ ಪರಿ, ಒಂದಿನಾನು ನೀನು ನನ್ನ ಸಂಸಾರಕ್ಕೆ ಅದು ಬೇಕು ಇದು ಬೇಕು ಅಂತ ಕೇಳ್ದವಳಲ್ಲ. ಇರೋದ್ರಲ್ಲೇ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ತೀಯ. ನಿನ್ನಂಥವ್ರು ಸಂಸಾರನ ತೂಗಿಸ್ಕೊಂಡು ಹೋಗ್ತಾ ಇದ್ರೆ ಅಂತ ಸಂಸಾರಗಳಲ್ಲಿ ಸಮಸ್ಯೆ ಅನ್ನೋದೇ ಬರೋದಿಲ್ಲ. ಇದ್ರೂ ಅದು ಸಮಸ್ಯೆ ಆಗಿ ಕಾಣಿಸೋದು ಇಲ್ಲ. ಎಲ್ಲ ಲಗೇಜನ್ನು ಆಟೋಗೆ ಸಾಕ್ಸಿದ್ದಾಯ್ತು. ಅಮ್ಮೋ, ಅದಿತಿ, ಅಂಜು, ಎಲ್ಲ ಪ್ಯಾಕ್ ಮಾಡಿದಿರ ತಾನೆ? ಏನು ಬಿಟ್ಟಿಲ್ಲ ಅಲ್ವಾ? ಇಲ್ಲಪ್ಪ, ಏನು ಬಿಟ್ಟಿಲ್ಲ, ಎಲ್ಲಾನು ಪ್ಯಾಕ್ ಮಾಡಿದೀವಿ. ಹಾಗಾದ್ರೆ ಹೊರಡ್ಬೋದಲ್ವಾ? ಅಪ್ಪ, 10 ನಿಮಿಷ ಬಂದೇ ಇರಿ. ಯಾಕಮ್ಮ, ಏನಾದ್ರೂ ಬಿಟ್ಟಿದ್ಯಾ? ನಿನ್ನ ಸ್ಮೈಲ್ ನೋಡಿ ಮ್ಯಾಜಿಕ್ ಇದೆ ಪಚಾರಿ. ನೀನು ನಗ್ತಾ ಇದ್ರೆ ನೀನು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನೀನು ಕಣ್ಮುಚ್ಕೊಂಡು ನಗ್ತಿಯಲ್ಲ, ಈ ಆಗ್ತಾನೆ ಹುಟ್ಟಿರೋ ಮಗು ನಿದ್ದೆ ನಗತ್ ನೋಡು, ಹಾಗೆ ಕಾಣ್ತೀಯ. ಹುಡುಗಿರಂದೆ ಸಿಡ ಸಿಡ ಅಂತಿದೆ, ನಿನ್ನ ಹತ್ರ ಸರ ಸರ ಅಂತ ಓಡ್ ಬಂದೆ. ನೋಡು, ನಾನು ಮಾತಾಡೋ ಲ್ಯಾಂಗ್ವೇಜ್ ಸ್ಟೈಲ್ ಎಲ್ಲ ಚೇಂಜ್ ಆಗೋಗಿದೆ, ಸಂಪೂರ್ಣ ಬದಲಾಗೋದೆ. ನಸುನಗುವಾಗ ಆ ನಗುವಿಗೆ ನಾ ಸೋತೆ. ಮಾತಾಡದೆ ಸೈಲೆಂಟ್ ಆಗಿದ್ದವನ ಮುತ್ಕೊಡೋ ಲೆವೆಲ್ವರೆಗೂ ಚೇಂಜ್ ಮಾಡಿದ್ಯಾ. ಇನ್ ಯಾವ ಲೆವೆಲ್ ನೀನೊಂದು ಜಾದು ಮಾಡಿದ್ಯಾ ಪಚಾರಿ? ಅಲ್ಲ, ಈ ವೇದಾಂತ್ ಪೊಸಿಷನ್ ಹಾರ್ಟ್ನ ಯಾವ ಗ್ಯಾಪಲ್ಲಿ ಕದ್ದಿದ್ಯಾ ನೀನು? ಇಷ್ಟು ದಿನ ರೂಮಲ್ಲಿ ಒಬ್ಬನೇ ಇರ್ತಿದ್ದೆ. ಯಾರನ್ನ ರೂಮಿಗೆ ಬರ್ಬೇಕಾದ್ರೂ ಪರ್ಮಿಷನ್ ತಗೊಂಡ್ ಬರ್ಬೇಕಿತ್ತು. ಇದೇ ನನ್ನ ಜಗತ್ತಾಗಿತ್ತು.
ಅಮ್ಮ, ಯಾಕಮ್ಮ ಎಲ್ಲಿ ನಿಂತ್ಕೊಂಡಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ ಮಗಳೇ? ಏನೂ ಇಲ್ಲಮ್ಮ, ಮನ್ಸಿಗೊಂಥರ ಬೇಜಾರಾಗ್ತಿತ್ತು. ಅಯ್ಯೋ ದೇವ್ರೆ, ನಿನಗ್ ಬೇಜಾರಾಗುವಂತದ್ದು ಏನಾಯ್ತು? ಅಮ್ಮ, ಇದು ನನ್ನ ಮನೆ, ಇದು ನನ್ನ ರೂಮು. ಈ ರೂಮಲ್ಲಿ ಸಿಗೋಷ್ಟು ನೆಮ್ಮದಿ ನಂಗೆ ಬೇರೆ ಎಲ್ಲೂ ಸಿಗಲ್ಲಮ್ಮ. ನನ್ನ ಸುಖ ದುಃಖ ಎಲ್ಲನೂ ಈ ರೂಮು, ಈ ಪೆಟ್ಟು, ಈ ತಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ನಂಗೆ ಬೇಜಾರಾದಾಗೆಲ್ಲ ಆ ಕಿಟಕಿ ಹತ್ರ ನಿಂತ್ಕೊಂಡು ಆಕಾಶ ನೋಡ್ತಿದ್ರೆ ಹಾಯ್ ಅನ್ಸೋದು. ಆದರೆ ಇವತ್ತು ಈ ಮನೆ, ಈ ರೂಮು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೇನಮ್ಮ. ಇಷ್ಟಕ್ಕೋಸ್ಕರ ಬೇಜಾರು ಮಾಡ್ಕೊಂಡಿದ್ಯಾ ಮಗಳೇ? ಹೆಣ್ಮಕ್ಳಿಗೆ ಯಾವುದು ಶಾಶ್ವತ ಅಲ್ಲ. ಈಗ ನನ್ನನ್ನೇ ನೋಡು, ತವ್ರ ಮನೆ ಬಿಟ್ಟು ನಾನು ಇಲ್ಲಿಗೆ ಬಂದಿಲ್ವಾ? ಗಂಡನ ಮನೆನೇ ಶಾಶ್ವತ, ತವ್ರ ಮನೆ ಅಲ್ಲ. ನಾನು ನನ್ನ ಗಂಡನ ಮನೆಗೆ ಬಂದು ಇಲ್ಲಿ ನಂದೇ ಆದ ಸಂಸಾರ, ನನ್ನ ಮನೆ, ನನ್ನ ಮಕ್ಕಳು ಅಂತೆಲ್ಲ ಆಗಿಲ್ವಾ? ನಾಳೆ ನಿನ್ಗೂ ಅಷ್ಟೇನೆ, ನಿನ್ ಗಂಡನ ಮನೆಗೆ ಹೋದ್ಮೇಲೆ ನಿನ್ನ ಮನೆ, ನಿನ್ನ ಸಂಸಾರ, ನಿನ್ನ ಮಕ್ಕಳು ಅಂತ ಆಗತ್ತೆ. ಇಷ್ಟಕ್ಕೋಸ್ಕರ ಬೇಜಾರು ಮಾಡ್ಕೋತಾರ? ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ನನಗೆ ಮನೆ ಬಿಟ್ಟು ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಮ್ಮ. ಮುಂದೆ ನನಗೂ ನನ್ನ ಸಂಸಾರ, ನನ್ನ ಮನೆ ಅಂತ ಶುರು ಆಗ್ಬೋದು ನಿಜ. ನನ್ನ ಗಂಡ ನನ್ನ ಅರಮನೆಯಲ್ಲಿ ಇಟ್ಕೊಂಡೇ ನೋಡ್ಕೋಬಹುದು. ಆದ್ರೆ ಅದ್ಯಾವುದು ಇಲ್ಲಿರೋಷ್ಟು ಖುಷಿ ಕೊಡಲ್ಲಮ್ಮ. ಈ ಮನೇಲಿ ಕೋಟಿ ಕೋಟಿ ನೆನಪಿದೆ. ಇದನ್ನೆಲ್ಲ ಬಿಟ್ಟು ಹೋಗೋದಷ್ಟು ಸುಲಭನಮ್ಮ. ತುಂಬಾ ಸಂಕಟ ಆಗ್ತಿದೆ. ಏನ್ ಮಾಡೋದು ಮಗಳೇ, ಹೆಣ್ಮಕ್ಳ ಜೀವನನೇ ಇಷ್ಟು. ಎಲ್ಲೋ ಹುಟ್ಟಿ ಮದುವೆ ಅನ್ನೋ ಬಂಧನಕ್ಕೆ ಕಟ್ಟಿಬಿದ್ದು ಇನ್ಯಾರದೋ ಮನೆಗೆ ಬೆಳಕಾಗಿ ಹೋಗ್ತೀವಿ. ಎಲ್ಲದನ್ನೂ ಸಹಿಸ್ಕೊಂಡಿರ್ಬೇಕಷ್ಟೆ. ಹೆಣ್ಮಕ್ಳಿಗೆ ಯಾಕೆ ಈ ರೂಲ್ಸ್ ಎಲ್ಲ? ಗಂಡ್ ಮಕ್ಳು ಯಾಕೆ ಮಾವನ ಮನೆಗೆ ಬಂದಿರ್ಬೇಕು ಅನ್ನೋ ರೂಲ್ಸ್ ಇಲ್ಲ? ಕೇಳೋದಕ್ಕೆ ತುಂಬಾ ಸಿಲ್ಲಿ ಅನ್ಸ್ಬೋದಮ್ಮ. ಆದ್ರೆ ಈ ಜಾಗದಲ್ಲಿ, ಈ ಸಿಚುಯೇಷನ್ ಅಲ್ಲಿ ನಿಂತು ನೋಡೋರ್ಗೆ ಗೊತ್ತು ಇದ್ರ ಕಷ್ಟ ಏನು ಅಂತ. ಹೇಳ್ಕೊಳಕ್ ಆಗದಿರೋಷ್ಟು ಸಂಕಟ ಆಗ್ತಿದ್ಯಮ್ಮ. ಆಗತ್ತೆ ಅಮ್ಮು, ಖಂಡಿತ ಎಲ್ರಿಗೂ ಆಗತ್ತೆ. ಹಾಗಂತ ಶಾಶ್ವತವಾಗಿ ನಾವು ಇಲ್ಲೇ ಇರಕ್ಕಾಗಲ್ಲ ಅಲ್ವಾ? ಈಗ ನನ್ನನ್ನೇ ನೋಡು, ನಮ್ಮ ಅಪ್ಪ ಅಮ್ಮನಿಗೆ ನಾವು 5 ಜನ ಹೆಣ್ಮಕ್ಳು, ಅದರಲ್ಲಿ ನಾನು ಕೊನೆಯವಳು. ನಮ್ಮ ತವ್ರ ಮನೆಗೆ ನಾವೆಲ್ಲ ಹಬ್ಬಕ್ಕೆ ಅಂತ ಹೋದಾಗ ಒಬ್ಬೊಬ್ಬ ಅದೇನು ಸಂಭ್ರಮ ಗೊತ್ತಾ? ಆ ಗಲಾಟೆ ಎಲ್ಲ ನೋಡ್ತಾ ಇದ್ರೆ ಮನೇಲಿ ಜಾತ್ರೆ ಅನ್ನೋ ಥರ ಇರೋದು. ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಬಂದಮೇಲೆ 1 ವರ್ಷ ಆದರೂ ನನಗೆ ಬೇಜಾರೇ ಕಡಿಮೆ ಆಗಲಿಲ್ಲ. ಒಬ್ಳೇ ಕೂತ್ಕೊಂಡು ಅಳ್ತಾ ಇದ್ದೆ. ಆಗೆಲ್ಲ ನಿಮ್ಮ ಅಪ್ಪನೇ ನನಗೆ ಸಮಾಧಾನ ಮಾಡೋರು. ನಂಗೂ ಆ ಮನೆಗೆ ಹೋದ್ಮೇಲೆ ಈ ನೆನಪು ಕಾಣುತ್ತಮ್ಮ. ಇದ್ದೇ ಇರುತ್ತೆ ಕಣೆ, ಅದನ್ನೇ ನಾನು ನಿನಗೆ ಹೇಳಿದ್ದು. ಆದರೆ ನಿಮಗೆಲ್ಲ ನಂತರ 1 ವರ್ಷ ಬೇಕಾಗಿಲ್ಲ. ನೀವು ಹೇಗೋ ಕಾಲ ಕಳೆದೋಗುತ್ತೆ. ಕೈಯಲ್ಲಿ ಮೊಬೈಲ್ ಇರುತ್ತೆ, ಯಾವಾಗ ಬೇಕಾದರೂ ಫೋನ್ ಮಾಡಿ ಮಾತಾಡ್ಬೋದು. ಆಮೇಲೆ ಅದೇನೋ ಅದೇ ಕಡೆ ಚಿತ್ರ ಬರುತ್ತಲ್ಲ, ವಿಡಿಯೋ ಕಾಲು ಅದನ್ನು ಮಾಡಿ ನಮ್ಮ ಹತ್ರ ಮಾತಾಡ್ಬೋದು. ನಿಮ್ಮ ಮನೆ ಈ ಊರಲ್ಲೇ ಇದೆ, ನಿನ್ಗೆ ಯಾವಾಗ ಬೇಕಾದರೂ ಬರ್ಬೋದು, ಹೋಗ್ಬೋದು. ನಮ್ಮ ಥರ ಏನು ಎಲ್ಲರೂ ಸೇರ್ಕೊಂಡು ಮದುಮಗಳಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದ್ದೀರಾ? ಆಚಾರಿ, ಈ ಕ್ವಿಲ್ಟ್
ಈ ಪಿಲ್ಲೋಗಳಿಗೆ ನನಗೆ ಒಂದು ಸೆಂಟಿಮೆಂಟ್ ಇದೆ. ಈ ರೂಮ್ಗೆ ನನಗೆ ಒಂದು ಅಟ್ಯಾಚ್ಮೆಂಟ್ ಇದೆ. ಹೆಸರು ಇಲ್ದಿರೋ ಸಂಬಂಧ ಇದೆ. ಆದ್ರೆ ಇನ್ನು ಮುಂದೆ ಇದು ಯಾವುದು ಕಂಟಿನ್ಯೂ ಆಗಲ್ಲ. ಯಾಕೆ ಹೇಳು? ನೀನ್ ಬರ್ತಿದ್ಯಾ ಅಂತ. ಇನ್ನು ಮುಂದೆ ಈ ರೂಮ್ಗೆ ನಿನಗೆ ಹೊಸ ಸಂಬಂಧ ಶುರುವಾಗುತ್ತೆ. ಬಜಾರಿ ಇನ್ನು ಮುಂದೆ ನಿನ್ ಫೀಲಿಂಗ್ಸ್ ಏನೇ ಇದ್ರು ನೀನು ಈ ರೂಮ್ ಜೊತೆ ಶೇರ್ ಮಾಡ್ಕೋಬಹುದು. ಈ ರೂಮ್ಗೆ ನನ್ನ ಹಾಗೆ ಜೀವ ಇದೆ, ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ. ಬಜಾರಿನ ಪ್ರತಿ ಸಲ ಮೀಟ್ ಮಾಡಿ ನಮ್ಮ ಮನೆಗಳಿಗೆ ನಾವು ವಾಪಸ್ ಹೋಗ್ಬಿಡ್ತಿದ್ವಿ. ಆದ್ರೆ ಈ ಸಲ ಹಾಗಾಗಲ್ಲ. ಈ ಸಲ ನಾನಿನ್ನ ಮೀಟ್ ಮಾಡಾದ್ಮೇಲೆ ನನ್ನ ಜೊತೆ ವಾಪಸ್ ಹೋಗೋ ಮಾತೇ ಇಲ್ಲ. ನೀನು ಪರ್ಮನೆಂಟ್ ಆಗಿ ಇಲ್ಲೇ ಕಟ್ ಹಾಕಿ ಇಟ್ಕೊಂಡ್ಬಿಡ್ತೀನಿ. ನಾನು ನೀನು ಒಂದೇ ಮನೆಯಲ್ಲಿ ಜೀವನ ಪೂರ್ತಿ ಬದುಕ್ತೀವಿ ಅಂತ ನೆನೆಸ್ಕೊಂಡ್ರೆ ಸಾಕು. ಎಷ್ಟು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗ್ತಿದೆ ಗೊತ್ತಾ? ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು ಮೌಲ್ಯ. ನನ್ನ ಮುಂದಿನ ದಿನಗಳನ್ನು ನೆನೆಸ್ಕೊಂಡ್ರೆ ಸಾಕು. ಎಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಿದೆ ಗೊತ್ತಾ? ಅಣ್ಣ ಹಾದ್ಯಾ ಅಣ್ಣ, ನಿಂಗೋಸ್ಕರ ಎಲ್ಲ ವೇಟ್ ಮಾಡ್ತಾ ಇದೀವಿ. ನೀ ರೂಮಲ್ಲಿ ಸೇರ್ಕೊಂಡು ಏನ್ ಮಾಡ್ತಾ ಇದ್ಯಾ? ರೆಡಿ ಆಗ್ತಿದ್ದೀನಿ ಆದ್ಯಾ. ಎಲ್ರಿಗಿಂತ ಮುಂಚೆ ರೆಡಿ ಆಗ್ತೀನಿ ಅಂತ ಬಂದವನು ಇವಾಗ ನೋಡಿದ್ರೆ ಬಂದಾಗ ಹೆಂಗಿದ್ಯೋ ಹಂಗೆ ಇದೆಯಾ? ಇಲ್ಲ ಆದ್ಯಾ, ರೆಡಿ ಇದ್ದೀನಿ. ಬಾ ಹೊರಡೋಣ. ಓ ಇದ್ರ ವಿಷಯ. ಅಣ್ಣ, ನಂಗೆ ಇವಾಗ ಗೊತ್ತಾಯ್ತು ನೀನ್ ಯಾಕೆ ಇನ್ನೂ ರೆಡಿ ಆಗಿಲ್ಲ ಅಂತ. ಏನ್ ಗೊತ್ತಾಯ್ತು ನಿನಗೆ? ಇಷ್ಟು ತನಕ ನೀನು ಅಮ್ಮ ಹತ್ರ ಮಾತಾಡ್ತಿದ್ದೆ ತಾನೆ? ಅಬ್ಬಬ್ಬಾ, ಎಷ್ಟು ಹಚ್ಕೊಂಡ್ಬಿಟ್ಟಿದ್ಯಾ ಅಣ್ಣ ನೀ ಅಮ್ಮನ. ಲವ್ ಮಾಡಿದ್ರೆ ನಿನ್ನಷ್ಟು ಲವ್ ಮಾಡೋರು ಸಿಗ್ಬೇಕು. ಅಮ್ಮ ಇಸ್ ರಿಯಲಿ ವೆರಿ ಲಕ್ಕಿ. ಹಾಗೆಲ್ಲ ಏನು ಇಲ್ಲ ಆದ್ಯಾ. ಅಣ್ಣ, ನನ್ನ ಹತ್ರ ಸುಳ್ಳು ಹೇಳ್ಬೇಡ. ಇಷ್ಟೋ ತನಕ ಅಮ್ಮ ಫೋಟೋ ನೋಡ್ಕೊಂಡು ಅವ್ರ ಹತ್ರ ಮಾತಾಡ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಾತಾಡಿ ಸಾಕು, ಅವಳ ಚಿತ್ರದಲ್ಲಿ ಸಿಗ್ತಾಳೆ. ಬಾ ಅಲ್ಲ ಆರಾಮ್ಸೆ ಮಾತಾಡು. ಕಮ್ ಕಮ್. ಇವಳಿಂದ ಈ ಮನೆಗೆ ತುಂಬಾ ಒಳ್ಳೇದಾಗತ್ತೆ. ಅದಕ್ಕೆ ಇವಳ ಹೆಸರನ್ನ ಅಮೂಲ್ಯ ಅಂತ ಇಟ್ರೆ ಹೇಗೆ? ಅಮೂಲ್ಯ. ಅಮೂಲ್ಯ ಚೆನ್ನಾಗಿದೆ. ಅಮೂಲ್ಯ ಅಮೂಲ್ಯ ಅಮೂಲ್ಯ. ಈಗ ನೋಡಿ. ಇಲ್ಲಿ ನೋಡ್ಕಂದ, ಹಿಂಗ್ ಹಿಡಿದು ನೇರಿಗೆನಾ ಹೀಗೆ ಇಲ್ಲಿ ಸಿಗಿಸ್ಕೊಂಡು ಸೆರಗ್ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀಯ. ಎಲ್ಲಿ ಮಾಡಿ ನೋಡೋಣ. ಮಾಡ್ಕಂದ ಹಂಗೆ ಜಾಣ ಮರಿ ಎಷ್ಟು ಚೆನ್ನಾಗಿ ಕಲ್ತ್ಬಿಟ್ಟೆ ನೋಡು. ಹಂಗೆ ಮುದ್ದು ಬಂಗಾರ ಪುಟ್ ಪುಟ್ ಕೈಯಲ್ಲಿ ಎಷ್ಟು ಮುದ್ದ ಮಾಡ್ತಾ ಇದ್ಯೋ. ಹಾಗೆ ಏನ್ ಮಾಡ್ತಾ ಇದೀಯಾ? ಸೀರೆ ಉಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ರೀ ಇವಳಿಗೆ. ಇವಳು ಸೀರೆ ಉಡೋ ವಯಸ್ಸು ಇನ್ನೂ ಬೇಕಾದಷ್ಟು ದೂರ ಇದೆ. ಆಮೇಲೆ ಅವಳು ಉಟ್ಕೋತಾಳೆ ಅಥವಾ ಕಲ್ತ್ಕೋತಾಳೆ. ಈಗಲೇ ಯಾಕೆ ಇದನ್ನೆಲ್ಲ ಸೆಲೆಕ್ಟ್ ತುಂಬ್ತಾ ಇದೆಯಾ? ಬೆಳೆಯೋ ಪೈರು ಮೊಳಕೆಲಿ ಅಂತ ಹೇಳ್ತಾರೆ ನೋಡಿ. ಎಷ್ಟು ಸಲೀಸಾಗಿ ಹಾಕೋತಾ ಇದ್ದಾಳೆ. ಇನ್ ದೊಡ್ಡೋಳಾದ್ಮೇಲೆ ಚೆನ್ನಾಗಿ ಉಡ್ತಾಳೆ.
ನನ್ ಕಂದ. ಅಪ್ಪಂಗ್ ತೋರ್ಸು. ನೋವಾಗ್ತಿದೆ, ನಿಧಾನ ಬಾಚಮ್ಮ. ಸ್ಕೂಲ್ ಹೊತ್ತಾಗ್ತಾ ಇದೆ ಕಣೆ. ಅಮ್ಮಕ್ಕಂದ, ನಿನ್ನೆ ಮೇಡಮ್ ನಿನ್ಗೆ ಹೋಮ್ ವರ್ಕ್ ಕೊಟ್ಟಿದ್ರು ಅಲ್ವಾ? ಹೌದು, ಕೊಟ್ಟಿದ್ರು. ಮಗ್ಗಿ ಕೇಳ್ತಾರೆ ಅಲ್ವಾ ಇವತ್ತು ಕ್ಲಾಸಲ್ಲಿ? ಹೌದು, ಕೇಳ್ತಾರೆ. ಸರಿ, ಹಾಗಾದ್ರೆ ನಾನು ನಿನಗೆ ಕೇಳ್ತೀನಿ, ನೀನ್ ಹೇಳ್ತೀಯಾ? 2 3s ಎಷ್ಟು? 6. ಹಾ, ಕರೆಕ್ಟ್. 4 4s ಎಷ್ಟು? 16. ಕರೆಕ್ಟ್. 5 3s ಎಷ್ಟು? 15. ಕರೆಕ್ಟ್ ಕರೆಕ್ಟ್. ಶಬ್ಬಾಸ್ ಮಗಳೇ, ನೀನ್ ಎಷ್ಟು ಚುರುಕಾಗಿದ್ರೆ ಇಡೀ ಜಗತ್ತನ್ನು ಗೆದ್ಕೊಂಡು ಬರ್ತೀಯ. ಎಲ್ಲಿ ನನ್ಗೊಂದು ಪಪ್ಪಿ ಕೊಡೋ. ಹಾ, ಗುಡ್ ಗುಡ್ ಗುಡ್. ಅಮ್ಮಂಗ ಒಂದು ಕೊಟ್ಬಿಡು, ಇಲ್ಲಾಂದ್ರೆ ಬೇಜಾರು ಮಾಡ್ಕೋತಾಳೆ. ಇಲ್ಲಿ ನೋಡು, ನಿನ್ ಬ್ಯಾಗಲ್ಲಿ ನಿನ್ಗೆ ಇಷ್ಟವಾಗಿರೋ ತಿಂಡಿಗಳನ್ನೆಲ್ಲ ಇಟ್ಟಿದ್ದೀನಿ. ಎಲ್ಲ ಖಾಲಿ ಮಾಡ್ಕೊಂಡ್ ಬರ್ಬೇಕು. ಏನಾಯ್ತು ಅಮ್ಮ? ಏನಾಯ್ತೆ? ಏನಿಲ್ಲಮ್ಮ, ತರಕಾರಿ ಎಷ್ಟಿದ್ನಲ್ಲ ಕೈ ಕುಯ್ಕೊಂಬಿಟ್ಟೆ. ಅದಕ್ಕೆ ಯಾಕೆ ಜೋರ ಕಿರ್ಚ್ಕೊಂಡೆ? ನೀನ್ ಬರ್ಲಿ ಅಂತ ಕೂಗಿದ್ದಲ್ಲ, ಕೈ ಕುಯ್ಕೊಂಡೆ ಅಂತ ಕೂಗಿದ್ದು. ದಂಡಿಗೆದಿರ್ಲಿಲ್ಲ, ದಾಳಿಗೆದಿರ್ಲಿಲ್ಲ. ಇನ್ನು ಈ ತರಕಾರಿ ಹೆಚ್ಚೋಗ ಕೈ ಕುಯ್ಕೊಂಡಿದ್ದಕ್ಕೆ ಎದ್ಕೊಂಡ್ಬಿಡ್ತೀನ? ಯಾರ್ ಮಗಳು ನಾನು? ಬರೀ ಬರೀ ಮಗಳು. ಈ ಅಮ್ಮು ಅಂದ್ರೆ ಏನ್ ತಮಾಷೆನಾ? ಬರೀ ಅಪ್ಪ, ಮಾ, ಅಪ್ಪ, ಬಂದೆ 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 ಕಣೆ. ಬೇಗ ಬಾ ಅಮ್ಮ. ಏನ ಪುಟ್ಟ ಅದು? ಮಾ, ಅಪ್ಪ, ನಾನು ಇವತ್ತು ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಆಶೀರ್ವಾದ ಮಾಡಿ. ಆಯ್ತಾಯ್ತಾಯ್ತು. 100 ಕಾಲ ಸುಖವಾಗಿ ಬಾಳು. ಏನ್ ಗೊತ್ತಾ, ಇಷ್ಟಿದೆ ನೀನು. ನಾನು ಸರಿಗಿಡ್ಕೊಂಡು ಓಡಾಡ್ತಾ ಇದ್ದೆ. ಆಮೇಲೆ ಸ್ಕೂಲ್ಗೆ ಹೋದೆ, ಸ್ಕೂಲ್ಗಿಂದ ಕಾಲೇಜ್ಗೆ, ಕಾಲೇಜಿಂದ ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಎಲ್ಲಿ ಹೋದ್ರು ಕೀರ್ತಿವಂತಳಾಗಿರಮ್ಮ. ಆ ದೇವರು ನಿನಗೆ ಆಯುಷ್ಯ ಆರೋಗ್ಯ ಕೊಟ್ಟು ಸುಖವಾಗಿಡ್ಲಿ. ಸರಿ, ಬಾಯ್ ಬಾ. ಬಾಯ್ ಬಾ. ಬಾಯ್. ಜೋಪಾನ ಕಣೆ. ಏನಾಯ್ತು? ಇನ್ನೇನಾಗಿರುತ್ತೆ, ಮೇಲೆ ರೂಮ್ನಲ್ಲಿ ನಿನಗೆ ಸಾಂತ್ವನ ಹೇಳಿರ್ತಾಳೆ. ಈಗ ಇಲ್ಲಿ ಇವಳಿಗೆ ನೀನು ಹುಟ್ಟಿ ಬೆಳೆದು ಇವಳು ಸೆರೆಗಿಡ್ಕೊಂಡು ಹಿಂದೆ ಮುಂದೆ ಸುತ್ತುತ್ತಾ ಇದ್ದದ್ದೆಲ್ಲ ನೆನಪಾಗಿರುತ್ತೆ. ನೀವು ಕಣ್ಣೀರಾದಾಗ ಇವಳು ನಿಮಗೆ ಸಮಾಧಾನ ಮಾಡ್ತಾಳೆ. ಆದ್ರೆ ಒಳಗಡೆ ನಿಮಗಿಂತ ಹೆಚ್ಚಿಗೆ ದುಃಖನ ಅನುಭವಿಸಿರ್ತಾಳೆ. ಗಂಡು ಗಟ್ಟಿ ಅಂತಾರೆ, ಆದ್ರೆ ಗಂಡಿಗೆ ಹೆಣ್ಣಿನಷ್ಟು ನೋವು ನುಂಗೋ ತಾಕತ್ತಿರೋದಿಲ್ಲ. ಅವನಿಗೆ ಹೆಣ್ಣಿನಷ್ಟು ತಾಳ್ಮೆನೂ ಇಲ್ಲ, ಕ್ಷಮಿಸೋ ಗುಣನೂ ಇಲ್ಲ. ಹೆಣ್ಣು ಮಾಯೆ ಅಲ್ಲ, ಮಾತೆ. ತಾಯಿ ಎಲ್ಲವನ್ನ ನುಂಗ್ತಾಳೆ. ಜನ್ಮ ಕೊಡುವಾಗ ತನ್ನ ದೇಹದ ಸತ್ವನೆಲ್ಲ ಧಾರೆ ಎರೆದು ಸೃಷ್ಟಿ ಮಾಡುವಾಗ ಜಗತ್ತಿನ ಅತಿ ದೊಡ್ಡ ನೋವನ್ನು ನುಂಗ್ತಾಳೆ. ಆಮೇಲೆ ಮಗು ಬೆಳೆದು ದೊಡ್ಡವಳಾಗಿ ಮದ್ವೆಗೆ ಬಂದಾಗ ಮತ್ತೆ ಧಾರೆ ಏರ್ಕೊಡೋ ಸಮಯ ಇದೆಯಲ್ಲ, ಅದು ಜನ್ಮ ಕೊಡೋವಾಗಿರೋ ನೋವಿಗಿಂತ ಎಳ್ಳಷ್ಟು ಕಡಿಮೆ ಅಲ್ಲ ಮಗಳೇ. ತಾಯಿ ಅದನ್ನು ನುಂಗ್ತಾಳೆ. ಈಗ ಇವಳು ಅದನ್ನೇ ಮಾಡ್ತಾ ಇದ್ದಾಳೆ.